ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನಗೆ ಯಾರು ಬೇಕು, ಏನು ಬೇಕು, ಯಾವಾಗ ಮತ್ತು ಹೇಗೆ ಎಲ್ಲ ಈ ಸಾಯಿಗೆ ತಿಳಿದಿದೆ. ನಿನ್ನ ಹಿತವನ್ನು ನೋಡಲು, ನಿನಗೆ ಒಳ್ಳೆಯದನ್ನು ಮಾಡಲು, ನಿನ್ನನ್ನು ರಕ್ಷಿಸಲು, ನಿನ್ನನ್ನು ಯಶಸ್ಸಿನ ಮೆಟ್ಟಿಲನ್ನು ಹತ್ತಿಸಲು ಈ ಸಾಯಿಗೆ ತಿಳಿದಿದೆ. ಈ ನಿನ್ನ ತಂದೆಯ ಗಮನ ನಿನ್ನ ಮೇಲೆಯೇ ಇರುತ್ತದೆ ಎಂದು ತಿಳಿದು ಧೈರ್ಯವಾಗಿರು. ತಿಳಿದು ಯಾರ ಮನಸ್ಸನ್ನು ನೋಯಿಸಬೇಡ. ನಿನ್ನ ಬಳಿ ಬರುವ ನಕಾರಾತ್ಮಕತೆಯನ್ನು ನಾನು ಅನುಮತಿಸುವುದಿಲ್ಲ. ನಿನ್ನ ಬಳಿ ಬರುವ ಕಷ್ಟಗಳಿಗೆ ನಾನು ಅಡ್ಡವಾಗಿ ನಿಂತಿದ್ದೇನೆ. ನಿನಗೆಂದೇ ನಾನಿದ್ದೇನೆ. ನನ್ನ ಮಗುವೆ, ನಮ್ರತೆಯಿಂದ, ಸೇವೆಯ ಮನೋಭಾವನೆಯಿಂದ ಮಾಡುವ ಸೇವೆ ನನ್ನ ಪೂಜೆಯಾಗುತ್ತದೆ. ತಮ್ಮ ಲೋಕಾಭಿಪ್ರಾಯಕ್ಕಾಗಿ ಮಾತ್ರವೇ ಮಾಡುವ ಸೇವೆ ನನ್ನನ್ನು ಬಂದು ಸೇರುವುದಿಲ್ಲ. ಮಕ್ಕಳು ಚೆನ್ನಾಗಿ ಓದುತ್ತಿದ್ದಾರೋ ಎಂದು ಚಿಂತಿಸುವ ನೀನು, ಮನೆಯ ಆಚೆಯೂ ಅವರು ಒಳ್ಳೆಯ ಬುದ್ಧಿಯನ್ನು ಕಲಿಯುತ್ತಿದ್ದಾರೋ ಇಲ್ಲವೋ ಎಂದು ಗಮನಿಸು. ಒಬ್ಬರ ನಡವಳಿಕೆಯೇ ಅವರ ನಿಜವಾದ ಜ್ಞಾನವನ್ನು ತೋರಿಸುತ್ತದೆ. ಮನೆಗೆ ಒಳ್ಳೆಯ ಮಕ್ಕಳು ಮಾತ್ರವಲ್ಲ, ಸಮಾಜಕ್ಕೂ ಒಳ್ಳೆಯ ವ್ಯಕ್ತಿಗಳನ್ನು ನೀಡುವ ಜವಾಬ್ದಾರಿ ಎಲ್ಲ ತಂದೆ ತಾಯಿಗಳಿಗಿದೆ. ಇಂದು ತಪ್ಪಿಗೆ ತಿದ್ದುಪಡಿ ಇಲ್ಲದಿದ್ದರೆ ನಾಳೆ ಶಿಕ್ಷೆ ಇರುತ್ತದೆ. ಮಕ್ಕಳಿಗೆ ವಯಸ್ಸು ಏನೇ ಆಗಿದ್ದರೂ ಅವರನ್ನು ತಿದ್ದುವ ಜವಾಬ್ದಾರಿ ತಂದೆ ತಾಯಿಗೆ ಸದಾ ಇರುತ್ತದೆ, ಕೊನೆಯವರೆಗೂ ಇರುತ್ತದೆ. ಸಮಯಕ್ಕೆ ಸರಿಯಾಗಿ ತಿದ್ದುಕೊಳ್ಳುವ ತಪ್ಪು ಭವಿಷ್ಯಕ್ಕೆ ಆಶೀರ್ವಾದವಾಗಿ ಬಿಡುತ್ತದೆ. ನೀನು ಸದಾ ಗುರುವಾಗಿರು. ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.